ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ವಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷ ಶತ್ರುತ್ಮಕಸ್ಯ. ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 23ನೇ ಅಧ್ಯಾಯದಲ್ಲಿ 52ನೇ ಶ್ಲೋಕ. ತ್ವಂ ಸರ್ವಲೋಕಸ್ಯ ಸುಹೃತ್ಪ್ರಿಯೇಶ್ವರೋ ಹ್ಯಾತ್ಮಾ ಗುರುರ್ಜ್ಞಾನಮಭೀಷ್ಟಸಿದ್ಧಿಃ. ತಥಾಪಿ ಲೋಕೋ ನ ಭವಂತಮಂದಧೀಃ. ಜಾನಾತಿ ಸಂತಂ ಹೃದಿ ಬದ್ಧಕಾಮಃ. ಭಗವಂತನೇ ನಿಜವಾದ ಗುರು. ಲೋಕ ಯಾರ್ಯಾರನ್ನೋ ಗುರುಗಳು ಅಂತ ಅರಸ್ಕೊಂಡು ಹೋಗ್ತದೆ. ಅಜ್ಞಾನಿಗಳನ್ನೇ ಗುರುಗಳನ್ನಾಗಿ ಸ್ವೀಕಾರ ಮಾಡಿ ನಾಶದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಸತ್ಯವ್ರತ ಮಹಾರಾಜ ಸ್ತೋತ್ರ ಮಾಡ್ತಾ ಇದ್ದಾನೆ ಭಗವಂತನನ್ನ. ನೀನೇ ನನಗೆ ಗುರು, ನೀನೇ ನನಗೆ ಒಳ್ಳೆ ಉಪದೇಶವನ್ನ ಕೊಡ್ತಕ್ಕಂಥವನು. ಎಲ್ಲ ಜನರಿಗೂ ಕೂಡ ಅವರವರ ಕರ್ಮಾನುಸಾರವಾಗಿ ಉಪಕಾರವನ್ನ ಮಾಡುವವನು ನೀನು. ಎಲ್ಲರಿಗೂ ಪ್ರೀತಿಪಾತ್ರನಾದವನು ನೀನು ಸ್ವಾಮಿ. ಅಂತರ್ಯಾಮಿ ಆಗಿರ್ತಕ್ಕಂಥವನೇ ಆತ್ಮ. ಗುರುಹು ಜ್ಞಾನಂ, ಜ್ಞಾನಸ್ವರೂಪಿಯಾಗಿದ್ದಿ. ಅಭೀಷ್ಟ ಸಿದ್ಧಿ, ಅಭೀಷ್ಟದಾಯಕನಾಗಿದ್ದಿ. ತಥಾಪಿ ಹೀಗಿದ್ರೂ ಕೂಡ ಜನ ಏನು ಮಾಡ್ತಾರೆ, ಈ ಹೊರಗಿನ ಅರ್ಥಕಾಮಗಳ ಅಪೇಕ್ಷೆಯಿಂದ ಒಳಗೆ ಕುರುಡರಾಗಿ ಬಿಡ್ತಾರೆ. ನೀನು ಎಲ್ಲರ ಒಳಗೇ ಇದ್ದಿದಿ, ಅಂತರ್ಯಾಮಿಯಾಗಿ ಒಳಗೇ ಇದ್ದಿದಿ. ಅದನ್ನೇ ತಿಳ್ಕೊಳ್ಳೋದಿಲ್ಲ ಜನ. ಈ ಹೊರಗಿನ ವಿಷಯ ಪದಾರ್ಥಗಳ ಅಪೇಕ್ಷೆಯಿಂದ ಅವರೇನ್ ಮಾಡ್ತಾರೆ, ಒಳಗೆ ಕುರುಡರಾಗಿ ಬಿಡ್ತಾರೆ. ಹೃದಯ ಸಂತಂ,
ಎಲ್ಲರ ಹೃದಯದೊಳಗೂ ನೀನಿದ್ದಿದಿ. ಆದರೆ ನ ಜಾನಾತಿ, ತಿಳ್ಕೊಳ್ಳೋದಿಲ್ಲ ಜನ, ಬುದ್ಧಿ ಇಲ್ಲ ಜನರಿಗೆ. ನೀನು ಎಲ್ಲಾ ಜನರಿಗೂ ಸಹೃತ್ ಪ್ರಿಯ ಈಶ್ವರ ಆತ್ಮ ಗುರು ಜ್ಞಾನಂ ಅಭೀಷ್ಟ ಸಿದ್ಧಿ ಎಲ್ಲವೂ ನೀನಾಗಿದ್ದಿ. ಆದರೂ ಜನ ಕುರುಡರಾಗಿ ಒಳಗೆ ಹೊರಗಿನ ಪದಾರ್ಥಗಳನ್ನೇ ಅಪೇಕ್ಷೆ ಪಡ್ತಾರೆ. ಅದಕ್ಕೋಸ್ಕರ ಹೊರಗೆ ಎಲ್ಲೆಲ್ಲೋ ಹುಡುಕ್ತಾರೆ. ಒಳಗೆ ಇರುವ ನಿನ್ನನ್ನ ಮರೆತು ಬಿಡ್ತಾರೆ ಅಂತ. ಹೀ ಅಂತ ಇದೆ ಅಂದ್ರೆ ಇದು ಪ್ರಸಿದ್ಧ, ಎಲ್ಲವೂ ಪ್ರಸಿದ್ಧನೇ. ಯಾವುದು? ಹಿ ಆತ್ಮ ಗುರು ಜ್ಞಾನಂ ಅಭೀಷ್ಟ ಸಿದ್ಧಿ, ಇದು ಪ್ರಸಿದ್ಧ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ. ನೀನೇ ಎಲ್ಲರ ಅಂತರ್ಯಾಮಿಯಾಗಿದ್ದಿ, ಎಲ್ಲರಿಗೂ ಉಪಕಾರ ಮಾಡ್ತಕ್ಕಂಥವನಾಗಿದ್ದಿ, ಸ್ವಾಮಿ, ಅಂತರ್ಯಾಮಿ, ಗುರು ಮತ್ತು ಜ್ಞಾನಸ್ವರೂಪಿ, ಅಭೀಷ್ಟದಾಯಕ, ಅದು ಕೂಡ ಪ್ರಸಿದ್ಧ. ತಥಾಪಿ ಲೋಕಃ ನಿನ್ನನ್ನ ಮರೆತಿದೆ ಅನ್ನೋದು ಕೂಡ ಪ್ರಸಿದ್ಧವೇ. ಕೇವಲ ವಿಷಯ ಪದಾರ್ಥಗಳ ಅಪೇಕ್ಷೆಯಿಂದ ನಿನ್ನನ್ನು ಮರೆತು ಬಿಟ್ಟಿದೆ ಲೋಕ ಅಂತನ್ನೋದು ಕೂಡ ಹಿ, ಅದು ಪ್ರಸಿದ್ಧವೇ ಅಂತರ್ಥ. ತ್ವಂ ಸರ್ವಲೋಕಸ್ಯ ಸಹೃತ್ ಪ್ರಿಯೇಶ್ವರೋ ಹ್ಯಾತ್ಮ ಗುರುರ್ಜ್ಞಾನಮಭೀಷ್ಟ ಸಿದ್ಧಿ ತಥಾಪಿ ಲೋಕೋ ನ ಭವಂತಮಂದಧೀಃ ಜಾನಾತಿ ಸಂತಂ ಹೃದಯ ಬದ್ಧ ಕಾಮಃ ತಂ ತ್ವಾಮಹಂ ದೇವವರಂ ವರೇಣ್ಯಂ ಪ್ರಪದ್ಯ ಈಶಂ ಪ್ರತಿಬೋಧನಾಯ ಛಿಂದ್ಯರ್ಥದೀಪೈರ್ಭಗವನ್ ವಚೋಭಿಃ ಗ್ರಂಥಿಂ ಹೃದಯ್ಯಾಂ ವಿವೃಣುಸ್ವ ಮೋಕಃ. ಎಲೆ ಭಗವಂತನೇ, ನೀನು ದೇವದೇವೋತ್ತಮನಾಗಿದ್ದಿ, ವರೇಣ್ಯಂ ಪೂಜ್ಯನಾಗಿದ್ದಿ, ಎಲ್ಲರಿಗೂ ಒಡೆಯನೂ ಆಗಿದ್ದಿ. ಅಂತಹ ನಿನ್ನನ್ನೇ ನಾನು ಶರಣಾಗತನಾಗ್ತೇನೆ. ಯಾಕೆ? ತತ್ವಜ್ಞಾನಕ್ಕೋಸ್ಕರ, ಉತ್ತಮವಾದ ತತ್ವಜ್ಞಾನವನ್ನ ಪಡಿಲಿಕ್ಕೋಸ್ಕರ ನಾನು ನಿನ್ನನ್ನೇ ಶರಣಾಗತನಾಗ್ತೇನೆ. ನೀನೇ ದೇವವರ ಮತ್ತು ವರೇಣ್ಯ, ನೀನೇ ಈಶ. ದೇವವರಂ ವರೇಣ್ಯಂ ಈಶಂ, ದೇವವರೇಣ್ಯ, ನೀನು ಒಡೆಯ, ಎಲ್ಲರಿಗೂ ಸ್ವಾಮಿ. ಅಂತಹ ನಿನ್ನನ್ನೇ ನಾನು ತತ್ವಜ್ಞಾನಕ್ಕೋಸ್ಕರ ಮೊರೆ ಹೋಗ್ತೇನೆ. ಎಲೆ ಭಗವಂತನೇ, ಭಗವನ್, ನನ್ನ ಹೃದಯದ ಒಳಗೆ ಇರುವಂತಹ ಕರ್ಮದ ಬಂಧನವನ್ನ ನೀನು ನಾಶ ಮಾಡು. ನಿನ್ನ ಸ್ವರೂಪವನ್ನ ನನಗೆ ತೆರೆದು ತೋರಿಸು. ನಿನ್ನ ತತ್ವಜ್ಞಾನದ ಬೆಳಕನ್ನ ಚೆಲ್ಲುವ ಮೂಲಕ, ಆ ರೀತಿಯಾದ ಉಪದೇಶಗಳಿಂದ ನನ್ನ ಈ ಕರ್ಮದ ಬಂಧನವನ್ನ ನಾಶ ಮಾಡಿ ನಿನ್ನ ಸ್ವರೂಪವನ್ನ ತೋರಿಸು. ನನ್ನ ಸ್ವರೂಪಾನಂದವನ್ನ ನನಗೆ ತೋರಿಸು ಅಂತ. ವಚೋಭಿಹಿ ಛಿಂದಿ, ಮಾತುಗಳಿಂದ ನಾಶ ಮಾಡು ಅಂದ್ರೆ ಕರ್ಮಬಂಧನವನ್ನ. ನಿನ್ನ ತತ್ವಜ್ಞಾನೋಪದೇಶದ ಮಾತುಗಳಿಂದ ನನ್ನ ಆ ಕರ್ಮದ ಬಂಧನವನ್ನ ನಾಶ ಮಾಡು. ಉತ್ತಮವಾದ ಜ್ಞಾನವನ್ನ ಕೊಡು. ನನ್ನ ಸ್ವರೂಪಾನಂದವನ್ನ ನನಗೆ ಉಂಟು ಮಾಡು ಅಂತ ಅರ್ಥ. ಸ್ವಮೋಕಃ ಅಂತಂದ್ರೆ ಸ್ವರೂಪಾನಂದ, ವೈಕುಂಠ. ಅದನ್ನ ವಿವೃಣು, ಪ್ರಕಾಶಪಡಿಸು ಅಂದ್ರೆ ನನ್ನ ಸ್ವರೂಪ ಆನಂದವನ್ನ ನನಗೆ ತೋರಿಸು. ಅದು ನನ್ನ ಒಳಗೆ ಇದೆ, ಅದು ನನಗೆ ಸಿಗ್ತಾ ಇಲ್ಲ, ಅದನ್ನ ಪ್ರಕಾಶಪಡಿಸು, ವಿವೃಣು ಅಂತ.
ಹೃದಯದ ಒಳಗೆ ಇರುವಂತಹ ಅಂಧಕಾರವನ್ನ ನಾಶ ಮಾಡು, ಅಜ್ಞಾನವನ್ನ ನಾಶ ಮಾಡು, ಕರ್ಮದ ಬಂಧನವನ್ನ ನಾಶ ಮಾಡು. ನಿನ್ನ ಮಾತುಗಳೆಂಬ ದೀಪದಿಂದ, ಅರ್ಥದೀಪೈಹಿ ವಚೋಭಿಹಿ ಅಂತ. ಅರ್ಥದೀಪಗಳಾದ ಮಾತುಗಳು ಅಂದರೆ ತತ್ವಜ್ಞಾನದ ಬೆಳಕನ್ನ ಚೆಲ್ಲುವಂತಹ ಮಾತುಗಳು, ಉಪದೇಶಗಳು. ಆ ಮಾತಿನಿಂದ ನನ್ನನ್ನ ಉದ್ಧಾರ ಮಾಡು ಅಂತ ಹೀಗೆ ಸತ್ಯವ್ರತ ಮಹಾರಾಜ ಭಗವಂತನನ್ನ ಸ್ತೋತ್ರ ಮಾಡಿದ್ದಾನೆ. ತಂ ತ್ವಾಮಹಂ ದೇವವರಂ ವರೇಣ್ಯಂ ಪ್ರಪದ್ಯ ಈಶಂ ಪ್ರತಿಬೋಧನಾಯ ಛಿಂದ್ಯರ್ಥದೀಪೈರ್ಭಗವನ್ ವಚೋಭಿಃ ಗ್ರಂಥಿಂ ಹೃದಯ್ಯಾಂ ವಿವೃಣಸ್ವಮೋಕಃ. ಇದು 46ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ 8 ಶ್ಲೋಕಗಳು ಸತ್ಯವ್ರತ ಮಹಾರಾಜ ಮಾಡಿರ್ತಕ್ಕಂತಹ ಮತ್ಸ್ಯ ಸ್ತೋತ್ರ ಅಂತ ಇದನ್ನ ಕರೀತಾರೆ. 46ನೇ ಶ್ಲೋಕ ರಾಜೋವಾಚ, ಅಲ್ಲಿಂದ ಅನಾದ್ಯ ವಿದ್ಯೋಪಹತಾತ್ಮ ಸಂವಿದಸ್ತನ್ಮೂಲ ಸಂಸಾರ ಪರಿಭ್ರಮಾತುರಾಃ ಯದೃಚ್ಛಯೇಹೋಪಸೃತಾಯಮಾಪ್ನುಯುಃ ವಿಮುಕ್ತಿದೋ ನ ಪರಮೋ ಗುರುರ್ಭವಾನ್ ಜನೋ ಬುಧೋಯಂ ನಿಜ ಕರ್ಮ ಬಂಧನಃ ಸುಖೇಚ್ಛಯಾ ಕರ್ಮ ಸಮೀಹತೆ ಸುಖಂ ಯತ್ಸೇವಯಾತಾಂ ವಿಧುನೋತ್ಯಸನ್ಮತಿಂ ಗ್ರಂಥಿಂ ವಿಭಿಂದ್ಯಾಧೃದಯೇ ಸನೋ ಗುರುಃ ಯತ್ಸೇವಯಾಗ್ನೇರಿವ ರುದ್ರರೋದನಂ ಪುಮಾನ್ ವಿಜಹ್ಯಾನ್ಮಲಮಾತ್ಮನಸ್ತಮಃ ಭಜೇತ ವರ್ಣಂ ನಿಜಮೇಷ ಸೋವ್ಯಯೋ ಭೂಯಾತ್ ಸ ಏಷ ಪರಮೋ ಗುರುರ್ಗುರುಃ ನ ಯತ್ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾ ಗುರವೋ ಜನಾಃ ಸ್ವಯಂ ಕರ್ತುಂ ಸಮೇತಾ ಪ್ರಭವಂತಿ ಪುಂಸಃ ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ ಸಚಕ್ಷುರಂಧಸ್ಯ ಯಥಾಗ್ರಣೀಕೃತಃ ತಥಾ ಜನಸ್ಯ ವಿದುಷೋ ಬುಧೋ ಗುರುಃ ತ್ವಮರ್ಥದೃಕ್ ಸರ್ವದೃಶಾಂ ಸಮೀಕ್ಷಣೋ ವೃತೋ ಗುರುರ್ನಃ ಸುಗತಿಂ ಬುಭುತ್ಸತಾಂ ಜನೋ ಜನಸ್ಯಾದಿಶತೆ ಸತೀಂ ಗತಿಂ ಯಯಾ ಪ್ರಪದ್ಯೇತ ದುರತ್ಯಯಂ ತಮಃ ತ್ವಮವ್ಯಯಂ ಜ್ಞಾನಮಮೋಘಮಂಜಸಾ ಪ್ರಪದ್ಯತೆ ಯೇನ ಜನೋ ನಿಜಂ ಪದಂ ತ್ವಂ ಸರ್ವಲೋಕಸ್ಯ ಸುಹೃತ್ಪ್ರಿಯೇಶ್ವರೋ ಹ್ಯಾತ್ಮಾ ಗುರುರ್ಜ್ಞಾನಮಭೀಷ್ಟಸಿದ್ಧಿಃ ತಥಾಪಿ ಲೋಕೋ ನ ಭವಂತಮಂದಧೀಃ ಜಾನಾತಿ ಸಂತಂ ಹೃದಯ ಬದ್ಧಕಾಮಃ ತಂ ತ್ವಾಮಹಂ ದೇವವರಂ ವರೇಣ್ಯಂ ಪ್ರಪದ್ಯ ಈಶಂ ಪ್ರತಿಬೋಧನಾಯ ಛಿಂದ್ಯರ್ಥದೀಪೈರ್ಭಗವನ್ ವಚೋಭಿಃ ಗ್ರಂಥಿಂ ಹೃದಯ್ಯಾಂ ವಿವೃಣಸ್ವಮೋಕಃ. ಇತಿ ಶ್ರೀ ಸತ್ಯವ್ರತ ಮಹಾರಾಜ ಕೃತ ಮತ್ಸ್ಯಸ್ತೋತ್ರಂ ಸಂಪೂರ್ಣಂ. ಇತ್ಯುಕ್ತವಂತಂ ನೃಪತಿಂ ಭಗವಾನ್ ಆದಿಪೂರುಷಃ ಮತ್ಸ್ಯರೂಪೀ ಮಹಾಂಬೋಧೌ ವಿಹರಂಸ್ತತ್ವಮಬ್ರವೀತ್. ಈ ರೀತಿ ಸತ್ಯವ್ರತ ಮಹಾರಾಜ ಭಗವಂತನನ್ನ, ಮತ್ಸ್ಯರೂಪಿಯಾದ ಭಗವಂತನನ್ನ ಸ್ತೋತ್ರ ಮಾಡಿದಾಗ ಆದಿಪುರುಷನಾಗಿರ್ತಕ್ಕಂತಹ ಭಗವಂತ ಆ ಮಹಾಸಮುದ್ರದ ಒಳಗೇನೆ ವಿಹಾರ ಮಾಡ್ತಾ ಮಾಡ್ತಾ ಮತ್ಸ್ಯರೂಪದಿಂದ ಆ ಸತ್ಯವ್ರತ ಮಹಾರಾಜನಿಗೆ ತತ್ವವನ್ನು ಉಪದೇಶ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಶುಕಾಚಾರ್ಯರು ಇತ್ಯುಕ್ತವಂತಂ ನೃಪತಿಂ ಭಗವಾನ್ ಆದಿಪೂರುಷಃ ಮತ್ಸ್ಯರೂಪೀ ಮಹಾಂಬೋಧೌ ವಿಹರಂಸ್ತತ್ವಮಬ್ರವೀತ್.
ಪುರಾಣ ಸಂಹಿತಾಂ ದಿವ್ಯಾಂ ಸಾಂಖ್ಯಯೋಗ ಕ್ರಿಯಾವತೀಂ ಸತ್ಯವ್ರತಸ್ಯ ರಾಜರ್ಷೇಃ ಆತ್ಮಗುಹ್ಯಂ ಅಶೇಷತಃ. ಮತ್ಸ್ಯರೂಪಿಯಾದ ಭಗವಂತ ರಾಜರ್ಷಿಯಾದಂತಹ ಸತ್ಯವ್ರತ ಮಹಾರಾಜನಿಗೆ ಜ್ಞಾನ, ಭಕ್ತಿ ಮತ್ತು ಕರ್ಮಯೋಗದಿಂದ ಕೂಡಿರ್ತಕ್ಕಂತಹ ದಿವ್ಯವಾದ ಪುರಾಣವನ್ನ ಉಪದೇಶ ಮಾಡಿದ್ದಾನೆ. ಅದೇ ಮತ್ಸ್ಯ ಪುರಾಣ ಅಂತ ಪ್ರಸಿದ್ಧವಾಗಿರ್ತಕ್ಕಂತಹ ಪುರಾಣ. ಮತ್ಸ್ಯರೂಪಿಯಾದ ಭಗವಂತನಿಂದ ಸತ್ಯವ್ರತ ಮಹಾರಾಜನಿಗೋಸ್ಕರ ಉಪದೇಶ ಮಾಡಿದ ಪುರಾಣ ಮತ್ಸ್ಯ ಪುರಾಣ. ಅದನ್ನ ಆ ರಾಜನ ಯೋಗ್ಯತಾನುಸಾರವಾಗಿ ಶ್ರೇಷ್ಠವಾದ ಉತ್ತಮವಾದ ಗೋಪ್ಯವಾದ ವಿಚಾರಗಳನ್ನೆಲ್ಲ ಪೂರ್ತಿಯಾಗಿ ಉಪದೇಶ ಮಾಡಿದ್ದಾನೆ. ಆ ಭಗವಂತನ ಸ್ವರೂಪ ಏನಿದೆ ಅದು ಅತ್ಯಂತ ಗೋಪ್ಯವಾಗಿರ್ತಕ್ಕಂಥದ್ದು. ಅದನ್ನ ಅಶೇಷತಃ ಅಂದಿದ್ದಾರೆ. ಎಲ್ಲವನ್ನೂ ಉಪದೇಶ ಮಾಡಿದ ಅಂತ. ತನ್ನ ಗೋಪ್ಯವಾದ ಸ್ವರೂಪವನ್ನ ಮತ್ಸ್ಯರೂಪಿಯಾದ ಭಗವಂತ ಉಪದೇಶ ಮಾಡಿದ ಅಂತ. ಅಶೇಷತಃ ಅಂತಂದ್ರೆ ಅವನ ಯೋಗ್ಯತಾನುಸಾರವಾಗಿ ಅಂತ ಇಟ್ಟುಕೊಳ್ಬೇಕು. ಪೂರ್ತಿಯಾಗಿ ಉಪದೇಶ ಮಾಡಲಿಕ್ಕೆ ಆಗೋದಿಲ್ಲ, ಮಾಡೋದೂ ಇಲ್ಲ. ಹಾಗಾಗಿ ಅಶೇಷತಃ ಅಂತಂದ್ರೆ ಆ ಮಹಾರಾಜನ ಯೋಗ್ಯತಾನುಸಾರವಾಗಿ ಪೂರ್ಣವಾಗಿ ಉಪದೇಶ ಮಾಡಿದ ಅಂತ ಇಟ್ಟುಕೊಳ್ಬೇಕು. ಪುರಾಣ ಸಂಹಿತಾಂ ದಿವ್ಯಾಂ ಸಾಂಖ್ಯಯೋಗ ಕ್ರಿಯಾವತೀಂ ಸತ್ಯವ್ರತಸ್ಯ ರಾಜರ್ಷೇಃ ಆತ್ಮಗುಹ್ಯಂ ಅಶೇಷತಃ ಅಶ್ರೌಷೀದೃಶಿಭಿಃ ಸಾಕಂ ಆತ್ಮತತ್ತ್ವಮಸಂಶಯಂ ನಾವ್ಯಾಸೀನೋ ಭಗವತಾ ಪ್ರೋಕ್ತಂ ಬ್ರಹ್ಮ ಸನಾತನಂ. ಅಶೇಷತಃ ಅಂತಂದ್ರೆ ಆ ಸತ್ಯವ್ರತ ಮಹಾರಾಜನ ಯೋಗ್ಯತಾನುಸಾರವಾಗಿ ಪೂರ್ಣವಾಗಿ ಉಪದೇಶ ಮಾಡಿದ್ದ. ಹಾಗಾಗಿ ಅವನಿಗೆ ಮತ್ತೆ ಸಂಶಯ ಅಂತನ್ನೋದು ಉಳಿಯಲೇ ಇಲ್ಲ. ಸನಾತನ ಬ್ರಹ್ಮನ ಬಗ್ಗೆ ಭಗವಂತ ಏನು ಉಪದೇಶ ಮಾಡಿದ, ಆ ಉಪದೇಶದ ನಂತರದಲ್ಲಿ ಅವನಿಗೆ ಯಾವ ಸಂಶಯಗಳು ಉಳಿಲಿಲ್ಲ. ಹಾಗೆ ಸಂಶಯಗಳೇ ಬರದೇ ಇರುವಂತೆ ಪೂರ್ಣವಾಗಿ ಉಪದೇಶ ಮಾಡಿದ್ದ ಭಗವಂತ. ಅದೆಲ್ಲವನ್ನೂ ಕೇಳಿದ ಮಹಾರಾಜ ಎಲ್ಲ ಋಷಿಗಳ ಜೊತೆಗೆ ಆ ಆತ್ಮ ರಹಸ್ಯವನ್ನ ಆ ನೌಕೆಯಲ್ಲೇ ಕೂತು ಶ್ರವಣ ಮಾಡಿದ್ದಾನೆ. ಆ ಭಗವಂತ ಸಮುದ್ರದಲ್ಲಿ ವಿಹಾರವನ್ನ ಮಾಡ್ತಾ ಮಾಡ್ತಾ ಉಪದೇಶ ಮಾಡಿದರೆ ಇವನು ಆ ಸಪ್ತರ್ಷಿಗಳ ಜೊತೆಯಲ್ಲಿ ಕೂತು ಆ ಒಂದು ನೌಕೆಯಲ್ಲಿ ಕೂತೇ ಎಲ್ಲವನ್ನೂ ಕೂಡ ಪೂರ್ಣವಾಗಿ ಶ್ರವಣ ಮಾಡಿದ. ಮತ್ತೇನು ಸಂಶಯವೇ ಉಳಿಲಿಲ್ಲ. ಅಸಂಶಯಂ ಅಂದಿದ್ದಾರೆ. ಅಶ್ರೌಷೀದೃಶಿಭಿಃ ಸಾಕಂ ಆತ್ಮತತ್ತ್ವಮಸಂಶಯಂ ನಾವ್ಯಾಸೀನೋ ಭಗವತಾ ಪ್ರೋಕ್ತಂ ಬ್ರಹ್ಮ ಸನಾತನಂ ಅತೀತೆ ಪ್ರಳಯಾಪಾಯ ಉತ್ಥಿತಾಯ ಚ ವೇಧಸೆ ಹತ್ವಾಸುರಂ ಹಯಗ್ರೀವಂ ವೇದಾನ್ ಪ್ರತ್ಯಾಹರದ್ಧರಿಃ. ದಿನಪ್ರಳಯ ಮುಗಿತು. ಬ್ರಹ್ಮದೇವರ ಆ ದಿನಪ್ರಳಯ ಕಳೆದಾಗ
ಚತುರ್ಮುಖ ಬ್ರಹ್ಮದೇವರು ನಿದ್ದೆಯಿಂದ ಏಳುವಂತಹ ಸಮಯ. ಆ ಸಮಯದಲ್ಲಿ ಭಗವಂತ, ಮತ್ಸ್ಯರೂಪಿಯಾದ ಭಗವಂತ ಏನು ಮಾಡಿದ, ಹಯಗ್ರೀವ ಎಂಬಂತಹ ಅಸುರನನ್ನ ಸಂಹಾರ ಮಾಡಿ ವೇದಾಭಿಮಾನಿ ದೇವತೆಗಳನ್ನೆಲ್ಲ ಮತ್ತೆ ಆ ಚತುರ್ಮುಖ ಬ್ರಹ್ಮದೇವರಿಗೆ ತಂದುಕೊಟ್ಟ. ಹಯಗ್ರೀವಂ ಅಸುರಂ ಹತ್ವಾ, ಹಯಗ್ರೀವ ಎಂಬ ಅಸುರನನ್ನ ಸಂಹಾರ ಮಾಡಿ ಉತ್ಥಿತಾಯ ವೇದಸೆ, ಎದ್ದಂತಹ ಬ್ರಹ್ಮದೇವರಿಗೆ ಅಂತ. ಎದ್ದಂಥವರು ಅಂದ್ರೆ ದಿನಪ್ರಳಯದ ಕೊನೆಯಲ್ಲಿ ನಿದ್ದೆಯಿಂದ ಎದ್ದಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಮತ್ತೆ ಆ ಎಲ್ಲ ವೇದಗಳನ್ನ ಉಪದೇಶ ಮಾಡಿದ ಅಂತ ಇಟ್ಟುಕೊಳ್ಬೇಕು. ವೇದಾನ್ ಪ್ರತ್ಯಾಹೃತ್ಯ ದತ್ತವಾನ್ ಅಂತ. ವೇದಗಳನ್ನೆಲ್ಲ ಕೊಟ್ಟ ಅಂದ್ರೆ ವೇದಾಭಿಮಾನಿ ದೇವತೆಗಳನ್ನೆಲ್ಲ ಮತ್ತೆ ಆ ಬ್ರಹ್ಮದೇವರಿಗೆ ಕೊಟ್ಟ. ಆ ಎಲ್ಲ ವೇದಾಭಿಮಾನಿ ದೇವತೆಗಳನ್ನ ಬ್ರಹ್ಮದೇವರ ಅಧೀನವನ್ನಾಗಿ ಮಾಡಿದ ಅಂತ ಇಟ್ಟುಕೊಳ್ಬೇಕು. ಸತ್ಯಧರ್ಮ ತೀರ್ಥರು ಹಾಗೆ ಬರೀತಾರೆ, ತದಭಿಮಾನಿನಃ ತದ್ವ್ಯಾವೃತಾನ್ ಕೃತ್ವ ತದಧೀನಾಂಶ್ಚಕಾರ ಇತಿ ಭಾವಃ. ಇದು ಮತ್ತೊಂದು ಮತ್ಸ್ಯಾವತಾರ ಅಂತ ಇಟ್ಕೊಳ್ಬೇಕು ಅಂತಾರೆ. ಅದೇ ಹಿಂದೆ ಹೇಳಿದ ಹಾಗೆ 2 ಬಾರಿ. ಅತೀತೆ ಪ್ರಳಯಾಪಾಯ ಉತ್ಥಿತಾಯ ಚ ವೇಧಸೆ ಹತ್ವಾಸುರಂ ಹಯಗ್ರೀವಂ ವೇದಾನ್ ಪ್ರತ್ಯಾಹರದ್ಧರಿಃ ಸತು ಸತ್ಯವ್ರತೋ ರಾಜಾ ಜ್ಞಾನ ವಿಜ್ಞಾನ ಸಂಯುತಃ ವಿಷ್ಣೋ ಪ್ರಸಾದಾತ್ ಕಲ್ಪೇಸ್ಮಿನ್ ಆಸೀದ್ ವೈವಸ್ವತೋ ಮನುಃ. ಹೀಗೆ ಆ ಸತ್ಯವ್ರತ ಮಹಾರಾಜನಿಗೆ ಭಗವಂತ ಅನುಗ್ರಹ ಮಾಡಿದಾನೆ. ಅಂತಹ ಉತ್ತಮವಾದ ಅನುಗ್ರಹದಿಂದ ಈ ಮಹಾರಾಜ ಜ್ಞಾನ ವಿಜ್ಞಾನ ಸಂಪನ್ನನಾಗಿ ಈ ಮನ್ವಂತರದಲ್ಲಿ ಅವನೇ ವೈವಸ್ವತ ಮನು ಆಗ್ತಾನೆ. ವೈವಸ್ವತೋ ಮನುಹು ಅವನೇ. ಭಗವಂತನಿಂದ ಉಪದೇಶವನ್ನು ಪಡೆದು ಆ ಸತ್ಯವ್ರತ ಮಹಾರಾಜ ಉತ್ತಮವಾದ ಪ್ರಸಾದ ಭಗವಂತನದ್ದು, ಜ್ಞಾನ ವಿಜ್ಞಾನ ಸಂಯುತ ಅಂತಹ ವಿಷ್ಣು ಪ್ರಸಾದಾತ್, ಜ್ಞಾನ ವಿಜ್ಞಾನ ಸಂಯುತನಾಗಿ ಈ ಮನ್ವಂತರದಲ್ಲಿ ಅವನು ವೈವಸ್ವತಮನು ಆಗಿದ್ದಾನೆ. ಸತು ವೈವಸ್ವತೋ ರಾಜ ಸತು ಸತ್ಯವ್ರತೋ ರಾಜ ಜ್ಞಾನ ವಿಜ್ಞಾನ ಸಂಯುತಃ ವಿಷ್ಣು ಪ್ರಸಾದಾತ್ ಕಲ್ಪೇಸ್ಮಿನ್ ಆಸೀದ್ವೈವಸ್ವತೋ ಮನುಃ. ಸತ್ಯವ್ರತಸ್ಯ ರಾಜರ್ಷೇಃ ಮಾಯಾ ಮತ್ಸ್ಯಸ್ಯ ಶಾರ್ಂಗಿಣಃ ಸಂವಾದಂ ಮಹದಾಖ್ಯಾನಂ ಶ್ರುತ್ವಾ ಮುಚ್ಚೇತ ಕಿಲ್ಬಿಷಾತ್. ರಾಜರ್ಷಿಯಾಗಿರ್ತಕ್ಕಂತಹ ಈ ಸತ್ಯವ್ರತ ಮಹಾರಾಜನಿಗೂ ಸ್ವೇಚ್ಛೆಯಿಂದ ಮತ್ಸ್ಯರೂಪವನ್ನ ತಾಳಿರ್ತಕ್ಕಂತಹ ಭಗವಂತನಿಗೂ ನಡೆದ ಒಂದು ಸಂವಾದ ಇದುವರೆಗೂ ಶುಕಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಉತ್ತಮವಾದ ಸಂವಾದವನ್ನ ಕೇಳೋದ್ರಿಂದ ಹೇಳೋದ್ರಿಂದ ಎಲ್ಲ ಪಾಪಗಳು ಕೂಡ ಪರಿಹಾರವಾಗ್ತದೆ ಅಂತ ಅದರ ಫಲವನ್ನ ತಿಳಿಸ್ತಾ ಇದ್ದಾರೆ ಶುಕಾಚಾರ್ಯ ಕೊನೆಯಲ್ಲಿ. ಇದುವರೆಗೂ ಹೇಳಿದ ಈ ಮತ್ಸ್ಯಾವತಾರದ ಚರಿತ್ರೆ ಮಾಯಾಮತ್ಸ್ಯಸ್ಯ ಶಾರ್ಂಗಿಣ ಅಂದಿದ್ದಾರೆ. ಮಾಯಾಮತ್ಸ್ಯ ಅಂತಂದ್ರೆ ಸ್ವೇಚ್ಛಾ ರೂಪವಾಗಿ ತೆಗೆದುಕೊಂಡಂಥದ್ದು ಭಗವಂತ. ಮಾಯಾ ಅಂದ್ರೆ ಇಚ್ಛಾ ಅಂತ ಅರ್ಥ. ಭಗವಂತ ತನ್ನ ಇಚ್ಛೆಯಿಂದ ಮತ್ಸ್ಯ ರೂಪವನ್ನ ತೆಗೆದುಕೊಂಡಿದ್ದಾನೆ. ತೆಗೆದುಕೊಂಡು ರಾಜರ್ಷಿಯಾದ ಸತ್ಯವ್ರತನಿಗೆ ಹೇಳಿರ್ತಕ್ಕಂತಹ ಪುರಾಣ ಮತ್ಸ್ಯ ಪುರಾಣ, ಇವರಿಬ್ಬರಿಗೂ ನಡೆದ ಈ ಸಂವಾದ ಏನಿದೆ, ಅವರಿಬ್ಬರಿಗೂ ನಡೆದಂತಹ ಸಂವಾದಂ ಮಹದಾಖ್ಯಾನಂ,
ಉತ್ತಮವಾದ ಆಖ್ಯಾನ. ಇದನ್ನ ಶ್ರುತ್ವಾ, ಬರೀ ಕೇಳಿದ್ರೆ ಮುಚ್ಚೇತ ಕಿಲ್ಬಿಷಾತ್, ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಸತ್ಯವ್ರತಸ್ಯ ರಾಜರ್ಷೇರ್ ಮಾಯಾ ಮತ್ಸ್ಯಸ್ಯ ಶಾರ್ಂಗಿಣಃ ಸಂವಾದಂ ಮಹದಾಖ್ಯಾನಂ ಶ್ರುತ್ವಾ ಮುಚ್ಚೇತ ಕಿಲ್ಬಿಷಾತ್. ಅವತಾರಂ ಹರೇರ್ಯೋಮುಂ ಕೀರ್ತಯೇದನ್ವಹಂ ನರಃ ಸಂಕಲ್ಪಾ ಅಸ್ಯ ಸಿದ್ಧ್ಯಂತಿ ಪ್ರಯಾತಿ ಚ ಪರಾಂ ಗತಿಂ. ಭಗವಂತನ ಈ ಅವತಾರ ಏನಿದೆ, ಮತ್ಸ್ಯಾವತಾರ, ಈ ಅವತಾರದ ಈ ಒಂದು ಆಖ್ಯಾನವನ್ನ ಪ್ರತಿದಿನ ಯಾರು ಹೇಳುತ್ತಾರೋ ಅಂತಹ ಮನುಷ್ಯನಿಗೆ ಅವನ ಎಲ್ಲ ಮನಸ್ಸಿನ ಅಭೀಷ್ಟಗಳು ಕೂಡ ನೆರವೇರ್ತವೆ. ಮತ್ತೆ ಕೊನೆಗೆ ಅವನು ಉತ್ತಮವಾದ ಪರಗತಿಯನ್ನು ಕೂಡ ಪಡಿತಾನೆ. ಅವತಾರಂ ಹರೇರ್ಯೋಮುಂ ಕೀರ್ತಯೇದನ್ವಹಂ ನರಃ ಸಂಕಲ್ಪಾಸ್ತಸ್ಯ ಸಿದ್ಧ್ಯಂತಿ ಪ್ರಯಾತಿ ಪರಮಾಂ ಗತಿಂ. ಹಿಂದಿನ ಶ್ಲೋಕದಲ್ಲಿ ಈ ಆಖ್ಯಾನವನ್ನ ಕೇಳಿದರೆ ಏನಾಗತ್ತೆ ಅಂತ ಹೇಳಿದರು. ಈ ಶ್ಲೋಕದಲ್ಲಿ ಇದನ್ನ ಹೇಳಿದರೆ ಏನಾಗತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಪ್ರಳಯ ಪಯಸಿ ಧಾತು ಸುಪ್ತ ಶಕ್ತೇರ್ಮುಖೇಭ್ಯಃ ಶ್ರುತಿಗಣಮಪನೀತಂ ಪ್ರತ್ಯುಪಾದತ್ತ ಹತ್ವಾ ದಿತಿಜಮಕಥಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮಹಮಖಿಲ ಹೇತುಂ ಜಿಹ್ಮಮೀನಂ ನತೋಸ್ಮಿ. ಪ್ರಳಯ ಪಯಸಿ ಅಂದ್ರೆ ಪ್ರಳಯ ಸಮುದ್ರ, ಚತುರ್ಮುಖ ಬ್ರಹ್ಮದೇವರ ದಿನಪ್ರಳಯದ ಕಾಲ. ಆ ಪ್ರಳಯ ಸಮುದ್ರದಲ್ಲಿ ಬಾಹ್ಯ ಪದಾರ್ಥಗಳಿಂದ, ಬಾಹ್ಯ ವಿಷಯ ಪದಾರ್ಥಗಳಿದ್ದಾವೆ, ಆ ಎಲ್ಲ ಪದಾರ್ಥಗಳಿಂದ ಈಚೆಗೆ ಬಂದು ಭಗವಂತನಲ್ಲೇ ಇರುವಂತಹ ಇಂದ್ರಿಯಾದಿ ಶಕ್ತಿ ಮೊದಲಾದವುಗಳನ್ನೆಲ್ಲ ಇಟ್ಟುಕೊಂಡಂತಹ ಚತುರ್ಮುಖ ಬ್ರಹ್ಮ ಅವನು ಮಲ್ಕೊಂಡಾಗ ಅದು ಯೋಗ ನಿದ್ರೆ. ಚತುರ್ಮುಖ ಬ್ರಹ್ಮದೇವರು ಆವಾಗಲೂ ಕೂಡ ಅವರು ಭಗವಂತನ ಧ್ಯಾನಗಳನ್ನ ಮಾಡ್ತಾ ಇರ್ತಾರೆ. ಅಂತಹ ಚತುರ್ಮುಖ ಬ್ರಹ್ಮ ಮಲಗಿದ್ದಾಗ ಅವನ ಮುಖದಿಂದ ಹೊರಗೆ ಬಂದಂತಹ ವೇದಾಭಿಮಾನಿ ದೇವತೆಗಳೇನಿದ್ದಾರೆ, ಆ ವೇದಾಭಿಮಾನಿ ದೇವತೆಗಳನ್ನ ಹಯಗ್ರೀವ ಎಂಬಂತಹ ಅಸುರ ಅಪಹಾರ ಮಾಡಿದ್ದ. ಅಂತಹ ಆ ಹಯಗ್ರೀವ ಎಂಬಂತಹ ಅಸುರನನ್ನ ಮತ್ಸ್ಯರೂಪಿಯಾದ ಭಗವಂತ ಸಂಹಾರ ಮಾಡಿ ಆ ವೇದಾಭಿಮಾನಿಗಳನ್ನೆಲ್ಲ ಬ್ರಹ್ಮದೇವರಿಗೆ ಮತ್ತೆ ತಿರುಗಿ ತಂದುಕೊಟ್ಟ. ಆಮೇಲೆ ಚಾಕ್ಷುಷ ಮನ್ವಂತರದ ಪ್ರಳಯ ಕಾಲದಲ್ಲಿ ಆ ಸತ್ಯವ್ರತ ಮಹಾರಾಜನಿಗೆ ಬ್ರಹ್ಮಸ್ವರೂಪವನ್ನೂ ಉಪದೇಶ ಮಾಡಿದ. ಅಂತಹ ಸರ್ವಕರ್ತನಾದ ಲೀಲೆಯಿಂದ ಮತ್ಸ್ಯರೂಪವನ್ನು ಧಾರಣೆ ಮಾಡಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರ ಮಾಡ್ತೇನೆ ಅಂತ ಇದ್ದಾರೆ. ಹಾಗೆ ಹೇಳಿ ಈ ಒಂದು ಸ್ಕಂದವನ್ನ ಮುಗಿಸ್ತಾ ಇದ್ದಾರೆ. ಪ್ರಳಯ ಪಯಸಿ ಧಾತು ಸುಪ್ತ ಶಕ್ತೇರ್ಮುಖೇಭ್ಯಃ ಶ್ರುತಿಗಣಮಪ್ಯುಪಾದತ್ತ ಹತ್ವಾ ದಿತಿಜಮಕಥಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮಹಮಖಿಲ ಹೇತುಂ ಜಿಹ್ಮಮೀನಂ ನತೋಸ್ಮಿ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಅಷ್ಟಮಸ್ಕಂಧೆ ತ್ರಯೋವಿಂಶೋऽಧ್ಯಾಯಃ. ಇತಿ ಅಷ್ಟಮಸ್ಕಂದಃ ಸಂಪೂರ್ಣಃ. ಶ್ರೀಕೃಷ್ಣಾರ್ಪಣಮಸ್ತು.
ಒಂದನೇ ಮಾರ್ಚ್ ಆರಂಭಿಸಿತ್ತು. ಫಸ್ಟ್ ಮಾರ್ಚ್ ಹಾ ಆರಂಭಿಸಿ ಇವತ್ತು ಮುಗಿಸಿದ್ದೆವು. ಮಾರ್ಚ್ 1 ಮಾರ್ಚ್ 1ನೇ ತಾರೀಕು ಆರಂಭಿಸಿದ್ರಿ, ಇವತ್ತು ಮುಗಿದ್ವಿ. ಹಾ 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 ಹಾ. ಇವತ್ತು ಜುಲೈ 23. 23. ಎಷ್ಟು ದಿವಸ ಆಯ್ತು ಸಾಧಾರಣ? ಸಾಧಾರಣ ಮಾರ್ಚ್, ಏಪ್ರಿಲ್, ಮೇ, ಜೂನ್ 4 ತಿಂಗಳು ಮತ್ತೆ 23 ದಿವಸ. ಹತ್ರ 5 ತಿಂಗಳು ಅಂತ ಇಟ್ಟುಕೊಳ್ಳಿ. ಹೌದು. 4.5 ತಿಂಗಳು. ಮಧ್ಯ ಮಧ್ಯದಲ್ಲಿ ಕ್ಲಾಸ್ ಎಲ್ಲ ಇಲ್ಲ ಹಂಗಿದ್ರೆ ನೋಡಿದ್ರೆ 4 ತಿಂಗಳಲ್ಲಿ ಮುಗಿಸಿದ್ರಿ. ಮತ್ತೆ ಏಕಾದಶಿ ಅದೆಲ್ಲ ಹೋತಲ್ಲ, ಪಾಡ್ಯ ಎಲ್ಲ ಹೋತಲ್ವಾ? ಹೌದು ಹೌದು ಹೌದು, ಪಾಡ್ಯ ಹೋತಲ್ಲ. ಕರೆಕ್ಟ್. 4 ತಿಂಗಳು ಅಂತ ಲೆಕ್ಕ ಎಲ್ಲ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಲಗ್ಭಗ್ ಹತ್ರ 4 ತಿಂಗಳ ಒಳಗೆ ಮುಗಿಸಿದೆವು. ಸರಿ ಸರಿ.